ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ಕಾಳಿನ ವಡೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರ್ತಾವೆ, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ಕಾಳಿನ ವಡೆನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲಿ 1 ಕಪ್ ಹಲಸಂದಿ ಕಾಳು ತೊಗೊಂಡಿನಿ. ಅದಕ್ಕೆ ಅರ್ಧ ಕಪ್ ಹೆಸರು ಕಾಳು, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅಕ್ಕಿಯನ್ನು ತೊಗೊಂಡಿನಿ. ನೀವು ಯಾವ ಕಾಳು ಬೇಕಂದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಇಷ್ಟು ಕಾಳುಗಳನ್ನು ಸೇರಿಸ್ಕೊಂಡಿನಿ. ಅವಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊರೆ. ಸರಿಯಾಗಿ ಅದು ವೈಟಾಗಿ ಬರುತ್ತಲ್ಲ, ಅದೆಲ್ಲ ಹೋಗೋ ಥರ 1-2ರಿಂದ 3 ಸಾರಿ ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊರೆ. ಈಗ ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿನಿ. ಅದಕ್ಕೆ ನೀರನ್ನು ಸೇರಿಸ್ಕೊಂಡು 7ರಿಂದ 8 ತಾಸು ನೆನೆಸಿಟ್ಕೊಳಾಕತ್ತೀನಿ. ಅಂದರೆ ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಅನ್ನೋಷ್ಟ್ರೊಳಗೆ ನೆಂದಿರ್ತಾವೆ. ಈಗ ಸರಿಯಾಗಿ ನೆಂದವು. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿನಿ. 1 ಇಂಚು ಶುಂಠಿ, 7ರಿಂದ 8 ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಈಗ ಅದಕ್ಕೆ 1 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಜೀರಿಗೆನ ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಕಾಳುಗಳನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಂಥ. ಈಗ ರುಬ್ಬಿಟ್ಕೊಂಡೀನಿ. ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳತ್ತೀನಿ. ಒಂದು 6ರಿಂದ 7 ಸೇರಿಸ್ಕೊಂಡಿನಿ. ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಸೇರಿಸ್ಕೊಳ್ರಿ. ಈಗ ನಾ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿನಿ. ಈಗ ತರಿಯಾಗಿ ರುಬ್ಬಿಟ್ಕೊಂಡಿನಿ. ಈ ರೀತಿ ಎಲ್ಲವನ್ನು ಹಾಕಿ ರುಬ್ಬಿ ಇಟ್ಕೊಳ್ರಿ. ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ತೊಗೊಂಡಿನಿ, ಕೊತ್ತಂಬರಿ, ಕರಿಬೇವನ್ನು ತೊಗೊಂಡಿನಿ. ಅದನ್ನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ಅಂದರೆ ಇಲ್ಲಿ 2 ಸ್ಪೂನ್ ಉಪ್ಪನ್ನು ತೊಗೊಂಡಿನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳಾಕ್ತೀನಿ. ಈಗ ಅದು ಸರಿಯಾಗಿ ಮಿಕ್ಸ್ ಆದಮೇಲೆ ಒಂದು 5ರಿಂದ 10 ನಿಮಿಷ ನೆನೆಸಿನೂ ಇಡ್ಬೋದು, ಇಲ್ಲಾಂದರೆ ತಕ್ಷಣನೂ ಮಾಡ್ಬೋದು. ನಾ ಇಲ್ಲಿ ಈಗ ಆದ ತಕ್ಷಣ ಮಾಡಾಕತ್ತೀನಿ. ಈಗ ಒಂದು ಬೌಲಿಗೆ ಬಿಳಿ ಕಾಟನ್ ಬಟ್ಟೆಯನ್ನು ಕಟ್ಟಿಟ್ಕೊಂಡಿನಿ ವಡೆಯನ್ನು ತಟ್ಟಲಿಕ್ಕೆ. ಇದು ನೀವಿಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇಲ್ಲ ಕೈಯಾಗೂ ತಟ್ಕೋಬೋದು. ಇದ್ರ ಮೇಲೆ ತಟ್ಟಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ, ಲೋಗುನ ಆಗ್ತಾವೆ ಅಂತೇಳಿ ಸ್ವಲ್ಪ ನೀರನ್ನು ಹಚ್ಚಿ ಅದನ್ನೀಗ ರೌಂಡಾಗಿ ಒಂದು ಸಣ್ಣ ಉಂಡೆ ಅಷ್ಟು ತೊಗೊಂಡು ರೌಂಡಾಗಿ ತಟ್ಟಿಕೊಂಡಿದ್ದೀಗ. ಈಗ ಅದನ್ನು ಒಂದು ಸೈಡ್ ಇನ್ನೊಂದು ಸೈಡ್ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅಲ್ಲಿ ಹಾಕ್ಕೊಳತ್ತೀನಿ. ಈ ರೀತಿ ಒಂದೊಂದಾಗಿ ಬಿಡತ್ತೀನಿ. ಈಗ ಒಂದೊಂದು ಬಿಡೋಷ್ಟ್ರೊಳಗೆ ಅಂದ್ರೆ ಒಂದೊಂದು ಕಲರ್ ಚೇಂಜ್ ಆಗಿರ್ತಾವೆ. ಫಸ್ಟಿಗೆ ಬಿಟ್ಟಿದ್ವಲ್ಲ ಅವನ್ನ ಹೊಳ್ಳಿಸಿ ಹಾಕ್ಕೊಳ್ರಿ. ಹಿಂಗೆ ಒಂದು 2-3 ಸರಿ ಮಾಡ್ಕೊಂಡ್ವಿ ಅಂದ್ರೆ ರುಚಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ವಡೆ ರೆಡಿ ಆಗ್ತಾವೆ. ಇವನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 5 ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ರಿ. ಈಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಇರ್ತಾವೆ. ಈ ರೀತಿ ಕಲರ್ ಬಂದಮೇಲೆ ತೆಗೆದುಬಿಡ್ರಿ ಅವನ್ನ. ಈಗ ನಾನು ತಗೊಳಾಕತ್ತೀನಿ. ಈಗ ರೆಡಿಯಾಗ್ಯಾವು ವಡೆ. ಈ ರೀತಿ ಆದಮೇಲೆ ತೆಗೆದುಬಿಡ್ರಿ. ಭಾಳ ಕಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಕಪ್ಪಾದರೆ ಭಾಳ ಟೇಸ್ಟ್ ಬರೋದಿಲ್ಲವು. ಅದಕ್ಕಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.